ಮನುಷ್ಯ ಮಾತ್ರ ಎಲ್ಲದರಲ್ಲೂ ಮೂಗು ತೂರಿಸ್ತಾರೆ. ಹಸ್ತಕ್ಷೇಪಿ, ಎಲ್ಲದರಲ್ಲೂ ಹಸ್ತಕ್ಷೇಪ, ಮೂಗು ತೂರಿಸುವಿಕೆ. ನನ್ನದಲ್ಲದನ್ನು ನಾನು ನನ್ನ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟು ನಾನು ಕೂರೋದಕ್ಕೊಂದು ಕುರ್ಚಿ ಬೇಕು, ಹೌದು, ನೆಲದ ಮೇಲೂ ಕೂರ್ಬೋದಾಗಿತ್ತು, ಆದರೆ ನೆಲದ ಮೇಲಿನ ಕೂರುವಿಕೆ ನನ್ನ ಕೂರುವಿಕೆ ಅಲ್ಲ, ನನ್ನ ಪ್ರತಿಷ್ಠೆಗೋಸ್ಕರ ನನ್ನ ಕುರ್ಚಿಯಾದರೂ ಬೇಕು, ಕುರ್ಚಿ ಒಂದಿದ ಮೇಲೆ ಮುಂದೆ ಒಂದು ಮೇಜಾದರೂ ಬೇಕು. ಹಾಗೆ ಹೋದಲ್ಲೆಲ್ಲ ಕುರ್ಚಿ ಮೇಜನ್ನು ಹೊತ್ಕೊಂಡೇ ತಿರುಗೋದು, ಹಾಗೆ ಮನಸ್ಸಿನ ಮೇಲೆ ಒಂದು ದೊಡ್ಡ ಭಾರವನ್ನು ಹೊತ್ಕೊಂಡೇ ತಿರುಗ್ತಿರೋದು. ಬೇಡದ ಸಂಗತಿಗಳನ್ನು ಹೊತ್ಕೊಂಡು, ಕುರ್ಚಿಯನ್ನು ಮೇಜನ್ನು ಜೊತೆಗೆ ಹೊತ್ಕೊಂಡು ಎಲ್ಲ ಕಡೆ ತಿರುಗೋದಿದೆಯಲ್ಲ, ಅದು ನನಗೆ ಭಾರವೇ. ಬದುಕು ಭಾರವಾಗದೆ ಮತ್ತಿನೇನಾದೀತು? ಕೂತ್ಕೊಳ್ಳೋದಕ್ಕೆ ಎಲ್ಲಾದರೂ ಸರಿ, ಒಂದು ಕಟ್ಟೆ, ನೆಲ, ಮರದ ನೆರಳು ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಅದಾಗಲ್ಲ ನೋಡಿ. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ. ಕವಿಯನ್ನು ಕಾವ್ಯ ಮಾಡಿಬಿಡ್ತಾನೆ, ಆದರೆ ಪಂಡಿತರು ಮಾತ್ರವೇ ಅದರ ರಸವನ್ನು ಹೀರಬಲ್ಲರು ಅಂತ ಹೇಳಿದ್ದಾರೆ. ಕಾವ್ಯ ಸೃಷ್ಟಿ ಮಾಡಿದ ತಕ್ಷಣ ದೊಡ್ಡ ಕೆಲಸ ಆಗಲಿಲ್ಲ. ಅದರ ರಸವನ್ನು ಪಂಡಿತರು ಯಾವಾಗ ಹೀರ್ತಾರಲ್ಲ, ರಸವನ್ನು ಗ್ರಹಿಸುವುದು ಕೆಲಸ ಆಗುತ್ತಲ್ಲ, ಆ ಕೈಂಕರ್ಯದಿಂದಾಗಿ ಕವಿಗೆ ಅಥವಾ ಕಾವ್ಯಕ್ಕೆ ಬೆಲೆ ಅಂತ ಹೇಳ್ತಾರೆ. ಹಾಗೆ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತಾರೆ ಅವರು. ಮರಗಿಡಗಳ ಕೆಲಸ ಪರೋಪಕಾರಾರ್ಥಮಿದಂ ಶ್ರೀರಮನ್ನೋ ಹಾಗೆ, ಪರೋಪಕಾರಾರ್ಥ ಫಲಂತಿ ವೃಕ್ಷ, ಅದು ಹಣ್ಣು ಬಿಡೋದು, ಹೂ ಬಿಡೋದು, ಅವೆಲ್ಲವೂ ಮರ ತನಗಾಗಿ ಮಾಡ್ಕೊಳ್ಳಲ್ಲ, ಇತರರಿಗಾಗಿ ಮಾಡುತ್ತೆ. ನಾವು ಮಾತ್ರ ನಮಗಾಗಿ ಮಾಡ್ಕೊಳ್ತೇವೆ. ಪ್ರಕೃತಿಯಲ್ಲಿ ಇಂಥ ಪಾಠ ಇದೆ ಇದು.